ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾಂಟ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ನೀವು ಪ್ಯಾಂಟ್ ಉದ್ದ ಹೆಂಗೆ ತೊಗೋತೀನಿ ಅಂದ್ರೆ ನಾನು ಬೆಲ್ಟ್ ಬಿಟ್ಟು ತೊಗೋತೀವಿ. ಅದಕ್ಕಂದ್ರೆ ಬೆಲ್ಟ್ ಮೆಜರ್ಮೆಂಟ್ ಆಮೇಲೆ ತೊಗೋತೀವಿ. ನೋಡ್ಬೋದು ನೀವು ಬೆಲ್ಟ್ ಬಿಟ್ಟು ನೋಡಿದಾಗ ಅದು 28.5 ಐತ್ರಿ. ಆಮೇಲೆ ಬಾಟಮ್ ಕಾಲೊಳಗೆ ಎಷ್ಟು ಐತೆ ಅಂತ ನೋಡ್ಕೋತೀನಿ ರೀ, ಅದು 7.5 ಐತೆ ನೋಡ್ಬೋದು ನೀವು. ಆಮೇಲೆ ಅದು ಬಟ್ಟೆ ಹಾಕಿ ಎಷ್ಟೆಷ್ಟು ಜಾಸ್ತಿ ತೊಗೋಬೇಕಂತ, ಎಷ್ಟು ಇಂಚ್ ಜಾಸ್ತಿ ತೊಗೋಬೇಕಂತ ತೋರಿಸ್ತೀನಿ ರೀ. ನೋಡ್ಬೋದು ನೀವು ಬೆಲ್ಟ್ ಬಂದುಬಿಟ್ಟು 8 ಇಂಚ್ ಐತ್ರಿ. ಅದು 8 ಇಂಚ್ ಆದಮೇಲೆ ಅಗಲ ನೋಡ್ಕೋಬೋದು. ಈಗ ಅಗಲ ಬಂದುಬಿಟ್ಟು ಇವ್ರದ್ದು 23 ಇದೆ ರೀ. ಹಾಗೆ ಇಲ್ಲಿದೆ ಲೆಂತ್ ನೋಡ್ಕೋಬೇಕು ರೀ. ಲೆಂತ್ ಬಂದುಬಿಟ್ಟು 8 ಇಂಚ್ ಐತ್ರಿ. ಅದು ನೋಡ್ಬೋದು ನೀವು ಲೆಂತ್ ಬಂದುಬಿಟ್ಟು 8 ಇಂಚ್ ಐತ್ರಿ. ಅದು ಜಾಯಿಂಟ್ ಪಾಯಿಂಟ್ ಒಳಗೆ 8 ಇಂಚ್ ತೊಗೋಬೇಕ್ರಿ. ಅದನ್ನು ಅಗಲ ಬಂದುಬಿಟ್ಟು 23 ಐತಿ. ನೋಡ್ಬೋದು ನೀವು 23 ಐತ್ರಿ. ಇದ್ರೊಳಗೆ ಇಷ್ಟ ರೀ. ಪ್ಯಾಂಟ್ ಹೋಗಿ ಮೆಜರ್ಮೆಂಟ್ ಹೆಂಗೆ ತೊಗೋಬೇಕಂದ್ರೆ ಬೆಲ್ಟ್ ಬಿಟ್ಟು ಎಷ್ಟು ಐತಿ, ಆಮೇಲೆ ಬೆಲ್ಟ್ ಲೆಂತ್ ಎಷ್ಟು ಐತಿ, ಮತ್ತು ಅಗಲ ಮತ್ತು ಬಾಟಮ್ ಕಾಲೊಳಗೆ ಎಷ್ಟು ಅಗಲ ತೊಗೋಬೇಕನ್ನೋದು ಅಷ್ಟೇ ರೀ. ಇದ್ರೊಳಗೆ ಏನು ಜಾಸ್ತಿ ಏನು ನೆಸೆಸಿಟಿ ಇರಂಗಿಲ್ಲ ರೀ. ಮತ್ತು ನೋಡ್ಬೋದು ನೀವು ಬಟ್ಟೆನ ಹೆಂಗೆ ತೊಗೋಬೇಕಂದ್ರೆ 4 ಲೇಯರಾಗಿ ಬಟ್ಟೆನ ತೊಗೋಬೇಕ್ರಿ ನಾವು. ನೋಡ್ಬೋದು ನೀವು ಹಿಂಗೆ ಬಿಚ್ಚಿಕೊಂಡು 4 ಲೇಯರಾಗಿ ಹಾಕ್ಕೋಬೇಕ್ರಿ ಬಟ್ಟೆನ. 4 ಲೇಯರಾಗಿ ಹಾಕ್ಕೊಂಡಾದ್ಮೇಲೆ ತೋರಿಸಿದ್ನಲ್ರಿ ಈಗ ಪ್ಯಾಂಟಿನ ಉದ್ದ ಹೆಂಗೆ ತೊಗೋಬೇಕಂದ್ರೆ ಬೆಲ್ಟ್ ಬಿಟ್ರಿ, ಬೆಲ್ಟಿಂದ ಬಿಟ್ಟು ಎಷ್ಟು ಉದ್ದ ಆಯ್ತಲ್ರಿ ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕ್ರಿ. ಹಾಗೆ ನೆಕ್ಸ್ಟ್ ಮತ್ತು ಬೆಲ್ಟ್ ತೊಗೋತೇವಲ್ರಿ, ಬೆಲ್ಟ್ ಉದ್ದ ಎಷ್ಟು ಬರ್ತೈತಂದ್ರೆ 8 ಐತ್ರಿ. ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕ್ರಿ. ಯಾಕಂದ್ರೆ 1 ಇಂಚ್ ಕಸಿ ಏನು ಪಾರ್ ಮಾಡ್ತೀವಲ್ರಿ ಅಲ್ಲಿ ಹೋಗತ್ತೆ, 1/2 ಇಂಚ್ ಸ್ಟಿಚಿಂಗ್ ಒಳಗೆ ಹೋಗತ್ರಿ. ಅದ್ರ ಸಂಬಂಧ ನೋಡ್ಬೋದು ನೀವು 4 ಲೇಯರ್ ಆಗಿ ಬಟ್ಟೆ ಹಿಂಗೆ ಮಾಡಿಸ್ಕೊಂಡೇನ್ರಿ. ಈಗ ನೋಡ್ಬೋದು ನೀವು ಕರೆಕ್ಟಾಗಿ ಮಾಡ್ಕೊರಿ. 1/4 ಅಂದರೆ ಒಂದು ಏಕ ಬಟ್ಟೆನ 4 ಫೋಲ್ಡ್ ಆಗಿ ಮಾಡ್ಕೊಂಡೇವೆ ಅನ್ನೋದು ಸಂಬಂಧ ಬರ್ಕೊಂಡೇನ್ರಿ ನಿಮಗೆ ತಿಳಿಲಿ ಅಂಥೇಳಿ. ಅಂದರೆ 4 ಲೇಯರ್ ಆಗಿ ಹಾಕ್ಕೋಬೇಕ್ರಿ. ಅದನ್ನು ಕರೆಕ್ಟಾಗಿ ನೋಡ್ಬೇಕ್ರಿ. ಮತ್ತು ಅದೇನಾರ ಮಡಿಚ್ಕೋತ್ನಾಗ ನೀವೇನಾರ ಸ್ವಲ್ಪ ಆರಾಪಿರಿ ಆಗಿತ್ತಂದ್ರೂ ಅದು ಕರೆಕ್ಟಾಗಿ ಬರಂಗಿಲ್ಲ ರೀ. ಕ್ರಾಸ್ ಮೇಲೆ ಬರುತ್ತೆ. ಅದು ಲಾಸ್ಟ್ ಏನು ಸ್ಟಿಚ್ ಮಾಡ್ತಿರಲ್ಲ ಎಂಡ್ ಸ್ಟಿಚ್ಚಿಗೆ ಅವಾಗ ಕರೆಕ್ಟಾಗಿ ಬರೋದಿಲ್ಲ. ಅದ್ರ ಸಂಬಂಧ ಕರೆಕ್ಟಾಗಿ ನೋಡ್ಕೋರಿ. ನೋಡ್ಬೋದು ನೀವು ಬೆಲ್ಟ್ ಬಿಟ್ಟು ಎಷ್ಟು ಉದ್ದ ಐತ್ರಿ, ಅದು 28.5 ಐತ್ರಿ. ತೋರಿಸ್ತೀನಿ ನೋಡ್ರಿ ಈಗ ಮತ್ತೊಮ್ಮೆ. ನೋಡ್ರಿ ಈಗ ಬೆಲ್ಟ್ ಬಿಟ್ರಿ, ಮ್ಯಾಗಿನ ಬೆಲ್ಟ್ ಬಿಟ್ಟು ಎಷ್ಟು ಐತ್ರಿ ಉದ್ದ ನೋಡ್ರಿ. ಈಗ ನೋಡ್ರಿ ಉದ್ದ ಬಂದುಬಿಟ್ಟು 28.5 ಐತೆ ರೀ. ಅದು 28.5 ಅಂದರೆ 1.5 ಇಂಚ್ ಆ್ಯಡ್ ಮಾಡ್ಕೊಂಡ್ರಿ. ಅದು ಆ್ಯಡ್ ಮಾಡ್ಕೊಂಡು 30 ಅಂತ ಮಾಡ್ಕೊಂಡೇನ್ರಿ. ಅದನ್ನು ನೋಡ್ಬೋದು ನೀವು ಕರೆಕ್ಟಾಗಿ ತೊಗೋರಿ ಮೆಜರ್ಮೆಂಟ್. ಈಗ ಗೊತ್ತಲ್ರಿ ಲೆಂತ್ ಇದು ಬಿಟ್ಟು ಬೆಲ್ಟ್ ಬಿಟ್ಟು 28.5 ಐತ್ರಿ. ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡಿಕೊಂಡು 1.5 ಇಂಚ್ ಆ್ಯಡ್ ಮಾಡ್ಕೋತಾನ್ರಿ. ಅಂದ್ರೆ 30 ಆಗತ್ತಾ. ಈ ಸೈಡ್ ತೊಗೋಬೇಕ್ರಿ ಸೇಮ್ 30 ತೊಗೊಂಡು ಸ್ಟ್ರೇಟ್ ಲೈನ್ ಹಾಕ್ತೇನೆ ನೋಡ್ರಿ. ಯಾಕಂದ್ರೆ ಕಾಲಿನ ಬೆಲ್ಟ್ ನಾವೇನು ಟರ್ನ್ ಸ್ಟಿಚ್ ಮಾಡ್ತೀವಲ್ರಿ ಅಲ್ಲಿ ಬಟ್ಟೆ ಹೋಗುತ್ತೆ. ಮ್ಯಾಗ ಬೆಲ್ಟ್ ಅಟ್ಯಾಚ್ ಮಾಡುವ ಹೊತ್ನಾಗ ರೀ ಅಲ್ಲಿ ಹೋಗುತ್ತೆ ಬಟ್ಟೆ. ಅದ್ರ ಸಂಬಂಧ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ. ಆಗಲ್ಲಿ ತೋರಿಸಿನಲ್ರಿ ಕಾಲೊಳಗೆ ಎಷ್ಟು ಐತೆ ಅವ್ರದ್ದು ಅಂಥೇಳಿ 7.5 ಐತ್ರಿ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಂಡೇನ್ರಿ. 8.5 ತೊಗೊಂಡೇನಿ ಅವ್ರದ್ದು ಕಾಲೊಳಗೆ. ನೋಡ್ಬೋದು ನೀವು 7.5 ಐತ್ರಿ ಅವ್ರದ್ದು. 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೇನ್ರಿ, ಅಂದರೆ 8.5. ನೋಡ್ಬೋದು ನೀವು 8.5. ಆಮೇಲೆ ನೆಕ್ಸ್ಟ್ ಇಲ್ಲಿ ತೋರಿಸಿದ್ನಲ್ರಿ ಜಾಯಿಂಟ್ ಪಾಯಿಂಟ್ ಒಳಗೆ ಎಷ್ಟು ಐತೆ ಅಂದ್ರೆ 8 ಇತ್ತು ರೀ. ಅದು ನೋಡ್ಬೋದು ನೀವು. ನೋಡ್ರಿ ಇಲ್ಲಿ ಅಲ್ಲಿಂದ ಬೆಲ್ಟ್ ಬಿಟ್ಟು ಎಷ್ಟು ಐತ್ರಿ ಜಾಯಿಂಟ್ ಪಾಯಿಂಟ್ 8 ಐತ್ರಿ. 8 ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕ್ರಿ. 9 ಇಂಚು 9 ಇಂಚ್ ತೊಗೊಂಡು ಅಲ್ಲೇ ಸ್ವಲ್ಪ ಕ್ರಾಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕ್ರಿ. ಯಾಕಂದರೆ ಅಲ್ಲೇ ಸ್ಟಿಚ್ ಮಾಡುವತ್ನಾಗ ಕರೆಕ್ಟಾಗಿ ಬರುತ್ತೆ. ನೋಡ್ಬೋದು ನೀವು 1/2 ಇಂಚ್ ಇಟ್ಕೊಂಡು ಕ್ರಾಸ್ ಮೇಲೆ ಕಟ್ ಮಾಡ್ಕೋಬೇಕ್ರಿ. ಅದನ್ನ ಕಟ್ ಮಾಡ್ಕೋತ್ನಾಗ ತೋರಿಸ್ತಾನೆ ಹೆಂಗೆ ಬರುತ್ತೆ ನೋಡ್ಬೋದು ನೀವು. ಈಗೇನು ಜಾಯಿಂಟ್ ಪಾಯಿಂಟ್ ಮತ್ತು
ಕಾಲೊಳಗಿಂದ ಅಲ್ಲಿ ಮಾರ್ಕ್ ಮಾಡ್ಕೊಂಡೇವಲ್ರಿ, ಅವನ್ನೆರಡು ಜಾಯಿಂಟ್ ಮಾಡ್ಕೊಂಡೆ ನೋಡ್ಬೋದು ನೀವು. ಯಾಕೆ ಇಷ್ಟು ವಿಡಿಯೋ ಸ್ಲೋ ಹಾಕತ್ತೇನೆ ಅಂದ್ರೆ ಒಬ್ಬೊಬ್ಬರ ವಿಡಿಯೋಸ ಸ್ಪೀಡ್ ಮಾಡಿರಿ, ಹಿಂಗೆ ಸ್ಪೀಡ್ ಮಾಡೋದಿದ್ರೆ ನೀವೆದಕ್ಕೆ ವಿಡಿಯೋಸ್ ಮಾಡಿ ಹಾಕ್ತೀರಿ, ಸುಮ್ಮನೆ ನೀವೇ ವಿಡಿಯೋಸ್ ಮಾಡಿ ನೀವೇ ನೋಡ್ಕೊತ ಕುಂದಿರಿ ಅಂತ ಸ್ವಲ್ಪ ಜನನೂ ಅಂತಾರ್ರಿ. ಅಂದದಕ್ಕೆಲ್ಲ ತಲೆ ಕೆಡಿಸ್ಕೋದಿಲ್ಲ. ಸ್ಪೀಡ್ ಮಾಡೋ ಉದ್ದೇಶ ಏನಂದ್ರಿ, ಸ್ಕಿಪ್ ಮಾಡಿ ನೋಡ್ತಾರಲ್ರಿ, ಆ ಸ್ಕಿಪ್ ಮಾಡೋ ಬದಲಿನ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ತಾರಂತೇಳಿ ಹಂಗೆ ಮಾಡಿರ್ತೀವಿ ರೀ. ಬಟ್ ಕಮೆಂಟ್ ಹಾಕ್ತಾರೆ ರೀ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋದಿಲ್ಲ. ಇರಲಿ ಸ್ಲೋ ಮಾಡಿ ನೋಡೋಣ, ಈಗಾದ್ರೂ ಅರ್ಥ ಆಗತ್ತೆ ಅಂತೇಳಿ ಸ್ಲೋ ಮಾಡಿದ್ದೀನಿ. ನೋಡ್ಬೋದು ನೀವು ಪೂರ್ತಿಯಾಗಿ ಡೀಟೇಲಾಗಿ ಎಲ್ಲಿ ನಾನು ವಿಡಿಯೋನ ಸ್ಪೀಡ್ ಮಾಡಿಲ್ಲ, ಅರ್ಥ ಆಗಲಿ ಅಂಥೇಳಿ. ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ನೆಕ್ಸ್ಟ್ ಬರೋ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ಹಾಗೆ ಯಾರಿಗೆಲ್ಲ ಹೇಳಿದ್ನಲ್ಲ, ಯಾರಿಗೆಲ್ಲ ಟೈಲರಿಂಗ್ ಫೀಲ್ಡ್ ಒಳಗೆ ಇಂಟ್ರೆಸ್ಟ್ ಐತಿ ಅವ್ರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಅವ್ರಿಗೆಲ್ಲ ಶೇರ್ ಮಾಡಿರಿ. ಯಾಕಂದ್ರೆ ಅವ್ರಿಗೆ ಯೂಸ್ಫುಲ್ ಆಗತ್ತೆ ರೀ. ನಾವು ಮಾಡುವಂಥ ವಿಡಿಯೋಗಳು ಅವರು ನೋಡಿ ಕಲ್ತ್ಕೊಂಡ್ರೆ ನಮಗೂ ಖುಷಿ ಆಗತ್ತೆ ರೀ. ನೋಡ್ಬೋದು ಈಗ ತೆಳಗಿನ ಪಾರ್ಟ್ ಮುಗೀತ್ರಿ. ಈಗ ಬೆಲ್ಟಿಗೆ ನೋಡ್ಕೋಬೋದು. ಬೆಲ್ಟ್ ತೋರಿಸಿದ್ನಲ್ರಿ ಆಗಲ್ಲ 8 ಇಂಚ್ ಇತ್ತು ಅದು ಉದ್ದ ಬಂದುಬಿಟ್ಟು, ಅಗಲ ಬಂದುಬಿಟ್ಟು ನೋಡ್ರಿ. ಈಗ ಬೆಲ್ಟ್ ಉದ್ದ ಬಂದುಬಿಟ್ಟು 8 ಇದೆ ರೀ, ಅಗಲ ಬಂದುಬಿಟ್ಟು 23 ಐತ್ರಿ. ಅದು ಬೆಲ್ಟ್ 8 ಇಂಚ್ ಇದ್ರೆ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕ್ರಿ. 1.5 ಇಂಚ್ ಆ್ಯಡ್ ಮಾಡಿದ್ರೆ 9.5 ಆಗತ್ತೆ ರೀ. ಆಮೇಲೆ 23 ಐತಲ್ರಿ ಅಗಲ, 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೋಬೇಕ್ರಿ. 23 ಅರ್ಧ ಎಷ್ಟು ರೀ, ಇದು ರೀ ಸರೌಂಡಿಂಗ್ ಪೂರ್ತಿ ಅಲ್ರಿ, ಸರೌಂಡಿಂಗ್ ಪೂರ್ತಿ ಅಂದ್ರೆ 46 ಆಗತ್ತೆ ರೀ. ಒಂದು ಸೈಡ್ ಅಂದ್ರೆ 23 ಆಗತ್ತೆ. 23 ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಅಂದ್ರೆ ನಾವು 24 ತೊಗೋತೀವಿ ರೀ. ನೋಡ್ಬೋದು ನೀವು ಅಲ್ಲೇ ಉಳಿದಿರೋ ಬಟ್ಟೆನೇ ಅಷ್ಟೇ ಐತ್ರಿ. ಅದು 9.5 10 ಐತ್ರಿ. ಆಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ಬಂದಿದ್ದು ಕಟ್ ಮಾಡ್ಕೋತೇನೆ ರೀ. ನಾನು 1/2 ಇಂಚ್ ಎಕ್ಸ್ಟ್ರಾ ಬರತ್ತಲ್ರಿ, ಎಲ್ಲ ರೆಡಿ ಆದಮೇಲೆ ಕಟ್ ಮಾಡ್ಕೋತೇನೆ ಅದನ್ನು. ಈಗ ಅಗಲ ನೋಡ್ಕೋತೇನೆ ರೀ, 23 ಐತಲ್ರಿ, 1 ಇಂಚ್ ಎಕ್ಸ್ಟ್ರಾ ಬರ್ಬೇಕಂತೇಳಿ 24ಕ್ಕೆ ತೊಗೋತೀನಿ. ನೋಡ್ಬೋದು ನೀವು. ಉದ್ದ ಬಂದುಬಿಟ್ಟು 9.5, ಅದು 10 ಐತ್ರಿ. ಆಮೇಲೆ 1/2 ಇಂಚ್ ಕಟ್ ಮಾಡ್ಕೊಂಡು ತಗೊಂಡ್ರು ಬರ್ತೈತೆ, ಅದೇನಿಲ್ಲ. ಈಗ ನೋಡ್ಬೋದು ಅಗಲ 23 ಐತ್ರಿ, 24 ಕಟ್ ಮಾಡ್ಕೋತೀವಿ ರೀ. ಈಗ ತೆಳಗಿನ ಪಾರ್ಟು ಐತ್ರಿ, ನೆಕ್ಸ್ಟ್ ಬೆಲ್ಟ್ನೂ ಐತ್ರಿ. ನೆಕ್ಸ್ಟ್ ಈಗ ಕಾಲೊಳಗೇನು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೋತೇವಲ್ರಿ, ಅದಕ್ಕೆ ಬಟ್ಟೆ ಕ್ಯಾನ್ವಾಸ್ ಕಟ್ ಮಾಡ್ಕೋತೀನಿ. ನೋಡ್ಬೋದು ನೀವು. ಈಗ ನೆಕ್ಸ್ಟ್ ಕಾಲಾಗ ಕ್ಯಾನ್ವಾಸ್ ಇರತ್ತಲ್ರಿ, ಕ್ಯಾನ್ವಾಸ್ ಹಾಕಿ ಕ್ಯಾನ್ವಾಸ್ ಹೆಂಗೆ ಹಾಕ್ತಾರಂತೇಳಿ ಅದಕ್ಕೆ ಕಟ್ ಮಾಡ್ಕೊಂಡೇನ್ರಿ. ಈಗ ನೋಡ್ಬೋದು ಕ್ಯಾನ್ವಾಸ್ 1 ಇಂಚ್ ಅಷ್ಟು ಕಟ್ ಮಾಡ್ಕೋತೀವಿ ರೀ. ಅಂದ್ರೆ ಎಷ್ಟು ಅಂದ್ರೆ 8 ತೊಗೊಂಡಿದ್ವಲ್ರಿ ಕಾಲೊಳಗೆ, 8.5 ಅಲ್ಲ 8.5 ತೊಗೊಂಡಿದ್ವಲ್ರಿ. 8.5 ಅಗಲ ಇಟ್ಕೊಂಡು ಉದ್ದ ಬಂದುಬಿಟ್ಟು 1 ಇಂಚ್ ತೊಗೋಬೇಕ್ರಿ. ಯಾಕಂದ್ರೆ 1 ಇಂಚ್ ಅಷ್ಟು ನಾವು ಎಷ್ಟು ಸ್ಟಿಚ್ ಹಾಕ್ತೀವಿ ರೀ ಕಾಲೊಳಗೆ, ಬಾಟಮ್ ಕಾಲೊಳಗೆ ಸ್ಟಿಚ್ ಮಾಡಿರ್ತೀವಲ್ರಿ, ಅಲ್ಲಿ ಎಷ್ಟು ಹಾಕಿರ್ತೀವಿ, 4 ಲೈನ್ ಅಷ್ಟು ಹಾಕಿರ್ತೀವಲ್ರಿ. 1 ಇಂಚ್ ಸಾಕಾಗ್ತೈತಿ. ಅದ್ರ ಸಂಬಂಧ 1 ಇಂಚ್ ಅಷ್ಟು ಕಟ್ ಮಾಡ್ಕೊಂಡೇನ್ರಿ. ನೋಡ್ಬೋದು ನೀವು. ಒಂದೊಂದು ಇಂಚಿಗೆ ಅಂದರೆ 2 ಕಾಲೊಳಗೂ 1 ಇಂಚು. ಈ ವಿಡಿಯೋದಾಗ ಪೂರ್ತಿಯಾಗಿ ಪ್ಯಾಂಟ್ ಕಟ್ಟಿಂಗ್ ಅಷ್ಟು ಹೇಳೀನಿ ರೀ. ನೆಕ್ಸ್ಟ್ ವಿಡಿಯೋ ಬರತ್ತಲ್ರಿ, ನೆಕ್ಸ್ಟ್ ವಿಡಿಯೋದೊಳಗೆ ಸ್ಟಿಚಿಂಗ್ ಹಾಕ್ತೀನಿ ರೀ ವಿಡಿಯೋನ. ಯಾರಿಗೆಲ್ಲ ಚೂಡಿ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಬೇಕಲ್ರಿ ಅವರೆಲ್ಲ ಪೂರ್ತಿಯಾಗಿ ನೋಡಿರಿ, ಅರ್ಥ ಆಗತ್ತೆ. ಯಾವುದು ಸ್ಕಿಪ್ ಮಾಡಿ ಅಂತೂ ಹಾಕಿಲ್ಲ, ಪೂರ್ತಿಯಾಗಿ ಅರ್ಥ ಆಗತ್ತೆ. ಇಷ್ಟ ರೀ. ಇದ್ರೊಳಗೆ ಏನು ಪ್ಯಾಂಟ್ ಕಟ್ಟಿಂಗ್ ಒಳಗೆ ಏನು ದೊಡ್ಡದು ಭಾಳ ಡಿಫಿಕಲ್ಟ್ ಟೈಪ್ ಅನ್ನೋಂಗಿಲ್ಲ, ಈಸಿ ಭಾಳ ಐತ್ರಿ ಪ್ಯಾಂಟ್ ಕಟ್ಟಿಂಗ್. ಅರ್ಥ ಆಗೈತೆ ಅಂದ್ಕೊಂಡೇನ್ರಿ ವಿಡಿಯೋ ನೋಡೋರಿಗೆ. ಆತಲ್ರಿ ಕ್ಯಾನ್ವಾಸ್ 1 ಇಂಚ್ 2 ಕಡೆನೂ ಕಟ್ ಮಾಡ್ಕೊಂಡಿವ್ರಿ. ಅದನ್ನು ಐರನ್ ಮಾಡ್ಕೋಬೇಕ್ರಿ. ಅಂದರೆ ಇಲ್ಲಿ ಬಟ್ಟೆ ಕಟ್ ಮಾಡ್ಕೊಂಡೇನಲ್ರಿ, ರೆಡ್ ಕಲರ್ ಬಟ್ಟೆ ಕಟ್ ಮಾಡ್ಕೊಂಡೇನಲ್ಲ, ನೋಡ್ಬೋದು ನೀವು. ಅದ್ಮೇಲೆ ಇಡ್ತೀನಿ ನೋಡ್ರಿ. ಈಗ ಅದು ಈ ಕಡೆ ಕಾಲಾಗೊಂದು ಈ ಕಡೆ ಕಾಲಾಗೊಂದು ರೀ ಐರನ್ ಮಾಡ್ಕೊಂಡು ಸ್ಟಿಫಾಗಿ ಕುಂದ್ರತ್ತೆ ರೀ. ಅದನ್ನ ಕುಂತ ಮೇಲೆ ನೆಕ್ಸ್ಟ್ ಕಾಲೊಳಗಿನ ಬಟ್ಟೆಯನ್ನು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡೇವಲ್ರಿ ನಾವು, ಅದಕ್ಕೆ ಜಾಯಿಂಟ್ ಮಾಡೋಕ್ಕಂತನೇ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ ರೀ.
ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಿಗೆಲ್ಲ ಪ್ಯಾಂಟ್ ಕಟ್ಟಿಂಗ್ ವಿಡಿಯೋ ಇಷ್ಟ ಆಗೈತ್ರಿ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕ್ತೇನೆ ರೀ, ಇದ್ರದ್ದು ಪ್ಯಾಂಟಿಂದ ಕಂಟಿನ್ಯೂ. ಅದಕ್ಕೂ ಸ್ವಲ್ಪ ವೇಟ್ ಮಾಡಿರಿ, ಅದನ್ನು ಹಾಕ್ತೀನಿ. ಇದು ಕಟ್ಟಿಂಗ್ ನೋಡ್ಕೊಂಡು ನೀವೇನಾರ ಸ್ಟಿಚಿಂಗ್ ಮಾಡತ್ತೀರಿ ಅಂದ್ರೆ ತುಂಬ ಈಸಿಯಾಗಿ ಆಗತ್ತೆ ರೀ. ಫಸ್ಟ್ ಇದು ಕಟ್ಟಿಂಗ್ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಆಮೇಲೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ರೀ, ಅದನ್ನು ಈಸಿಯಾಗಿ ಅರ್ಥ ಆಗೋಂಗನ ಸ್ಲೋ ಆಗೇನ ಹಾಕ್ತೀವಿ ರೀ, ಯಾವುದು ಸ್ಪೀಡ್ ಮಾಡಿ ಹಾಕೋಂಗಿಲ್ಲ. ನೋಡ್ಬೋದು ಈಗೆಲ್ಲ ಪೂರ್ತಿ ಪ್ಯಾಂಟ್ ಕಟ್ಟಿಂಗ್ ವಿಡಿಯೋ ಮುಗೀತು ರೀ. ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ರೀ, ಅಲ್ಲಿವರೆಗೆ ವೆಯ್ಟ್ ಮಾಡಿರಿ. ಬಾಯ್ ಬಾಯ್.